ನಮಸ್ತೆ ರೈತ ಮಿತ್ರರಿಗೆ. ಬಾಳೆ ರೈತರಿಗೆ ಒಂದು ಪ್ರಮುಖವಾದ ಬೆಳೆ. ಆದರೆ ಬಾಳೆಯಲ್ಲಿ ಕಾಡುವಂತಹ ಪ್ರಮುಖವಾದದ್ದು ಏನಂದರೆ ಮರಿಗಳು ತುಂಬ ಹೆಚ್ಚಾಗಿ ಬರ್ತವೆ. ನಾವು ಅದನ್ನು ಮರಿಗಳನ್ನ ಕಟಾವು ಮಾಡಲಿಲ್ಲ ಅಂತ ಹೇಳಿದರೆ ನಮಗದು ಗೆಡ್ಡೆ ದಪ್ಪಾಗಲ್ಲ. ನಾನಿದನ್ನು ಪದೇ ಪದೇ ಕಟಾವು ಮಾಡೋ ಹೊತ್ತಿಗೆ ಇಷ್ಟು ಚೆನ್ನಾಗಿದೆ ನೋಡಿ. ಇದನ್ನು ಆಲ್ರೆಡಿ ಕಟ್ ಮಾಡಿದ್ದೀನಿ, ಮತ್ತೆ 4 ದಿನಕ್ಕೆ ಅದೇ ರೀತಿ ಬಂದಿದೆ. ಅದು ಈಗ ಅದೇ ರೀತಿ ಬಂದಾಗ ನಮಗೆ ಅದನ್ನು ಪುನಃ ಮತ್ತೆ ಕಟ್ ಮಾಡೋಕ್ಕೆ ಲೇಬರ್ ಚಾರ್ಜು ಎಲ್ಲ ನಮಗೆ ಸಮಸ್ಯೆ ಆಗುತ್ತೆ. ಮತ್ತು ಅದು ಬಾಳೆ ಕೂಡ ನಮಗೆ ಡೆವಲಪ್ಮೆಂಟ್ ಆಗೋಲ್ಲ. ನಾವೇನಾದ್ರು ಒಂದು 1 ವೀಕ್ ಅಥವಾ 15 ಡೇಸ್ ಏನಾದ್ರು ನಾವು ಡಿಲೇ ಮಾಡಿದರೆ ನಮಗದು ಬಾಳೆ ಡೆವಲಪ್ಮೆಂಟ್ ಆಗೋಲ್ಲ. ನೋಡಿ, ತುಂಬ ಮರಿಗಳಿದ್ದಾವೆ. ಈಗ ನಾವು ಅದಕ್ಕೆ ಲೇಬರ್ ಇಟ್ಟು ಅಥವಾ ನಾವೇ ಏನಾದ್ರು ಮರೆತರೆ ಪದೇ ಪದೇ ಅವು ಬರ್ತಾ ಇರ್ತವೆ. ಬಂದಾಗ ಏನಾಗುತ್ತೆ, ಬಾಳೆ ಅನ್ನೋದಕ್ಕೆ ಡೆವಲಪ್ಮೆಂಟ್ ಆಗೋಲ್ಲ. ಅದಕ್ಕೆ ಬಾಳೆ ಅದನ್ನು ಸಂಪೂರ್ಣವಾಗಿ ಅದನ್ನು ನಿರ್ನಾಮ ಮಾಡಬೇಕು. ಅದನ್ನು ಮತ್ತೆ ಅದು ಯಾವುದೇ ಕಾರಣಕ್ಕೂ ಬರಬಾರ್ದು. ಹೊಸ ಚಿಗುರು ಬಂದಾಗ ಮಾತ್ರ ನಾವು ಅದನ್ನು ಬಿಟ್ಕೊಬಿಟ್ಟು ನಾವು ಅದನ್ನು ಬಾಳೆಯನ್ನು ಡೆವಲಪ್ಮೆಂಟ್ ಮಾಡ್ಕೋಬೇಕು. ಬರಪ್ಪ ಇಲ್ಲಿ ಮಗ. ನೋಡಿ, ಇದನ್ನು ಕಟ್ ಮಾಡೋದನ್ನು ಇದನ್ನು ನೋಡಿ ಆ ಥರ ಕಟ್ ಮಾಡಿಬಿಟ್ಟು ಇದು ಬಾಳೆ ಕುನಿ ತೆಗೆದು ನೋಡಿ. ನಾವು ತೋರಿಸಿದ್ದು ಒಂದ್ಸಲ ನೋಡಿ, ಇದು ಯಾವ ಥರ ಇದೆ ಸಾಧನ. ಮುಂದೆ ಈ ಥರ ತಿರುಗಿಸಿ ನೋಡಿ. ಇದನ್ನು ಈ ಥರ ನಾವೇನಾದ್ರು ಒಂದು ಮಾಡ್ಕೊಂಬಿಟ್ಟು ಬಾಳೆ ಕುನಿನ ಸಂಪೂರ್ಣವಾಗಿ ತೆಗೆದುಬಿಟ್ರೆ ನೆಕ್ಸ್ಟ್ ಅದು ಬರೋದೇ ಇಲ್ಲ. ಒಂದು 6 ಮಂತ್ಸ್ವರೆಗೂ ಆವಾಗ ಗೆಡ್ಡೆಲ್ಲಿ ಬರೋದೇ ಇಲ್ಲ. ನೋಡಿ, ಇದೆ ಇಲ್ಲಿ ತಿರುಳಿದೆಯಲ್ಲ, ಇಲ್ಲಿ ತಿರುಳಿಗೆ ಹಾಕೋಬೇಕು ಇದನ್ನು. ಪ್ರೆಸ್ ಮಾಡೋಣ ಅದನ್ನು. ಹಮ್ಕು ಪ್ರೆಸ್ ಮಾಡು. ಪ್ರೆಸ್ ಮಾಡಿದ್ವಿ. ಬೆಂಡ್ ಮಾಡಿ. ಈಗ ಅಷ್ಟೇ ನೋಡಿ. ಇದನ್ನು ಪ್ರೆಸ್ ಮಾಡಿ ಬೆಂಡ್ ಮಾಡಿ ತೆಗೆದುಬಿಟ್ರೆ ಈ ಥರದ್ದು ತಿರುಳು ಬರುತ್ತೆ. ತಿರುಳು ಬಂದಮೇಲೆ ಆ ಇದರಲ್ಲಿ ಕುನಿಯಲ್ಲಿ ಯಾವುದೇ ಕಾರಣಕ್ಕೂ ಮತ್ತೆ ಯಾವುದೇ ರೀತಿಯಾದಂತಹ ಚಿಗುರು ಬರೋದಿಲ್ಲ. ನೀವು ಅದು ಚಿಗುರು ಬರಲಿಲ್ಲ ಅಂದರೆ ಬಾಳೆ ಡೆವಲಪ್ಮೆಂಟ್ ಆಗುತ್ತೆ. ಬಾಳೆ ಡೆವಲಪ್ಮೆಂಟ್ ಆಗೋದಕ್ಕಿಂತನೂ ಅದರದ್ದು ಸಂಪೂರ್ಣ ಏನಿದೆ ಅದು ಗೆಡ್ಡೆದು ಸಾರಾಂಶ ಈ ಬುಡಕ್ಕೆ ಬರುತ್ತೆ ನೋಡಿ. ಈ ಬುಡಕ್ಕೆ ಬಂದಾಗ ಬಾಳೆ ನಮಗೆ ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ. ಇನ್ನೊಂದು 4-5 ತಿಂಗಳು ಕಳೆದ ನಂತರ ಪಕ್ಕದಲ್ಲಿ ಬೇರೆ ಆದಂಥ ಮರಿಗಳು ಬರ್ತವೆ. ನಾವು ಬಿಡ್ಕೊಂಡು ನಾವು ಅದನ್ನು ಡೆವಲಪ್ಮೆಂಟನ್ನು ಮಾಡ್ಬೋದು. ಇನ್ನೊಂದು ಕೊಯ್ಯಿ ಮಗದು, ಇನ್ನೊಂದು ಕೊಯ್ಯಿ ನೋಡಿ. ಆ ಥರ ಕಟ್ ಮಾಡಿಬಿಟ್ಟು ಮಧ್ಯದಲ್ಲಿ ತಿರುಳು ಅದು ಏನಿದೆ ತಿರುಳನ್ನು ಪ್ರೆಸ್ ಮಾಡಿ ಪ್ರೆಸರಾಗಿ ಪ್ರೆಸ್ ಮಾಡಿಬಿಟ್ಟು ಬೆಂಡ್ ಮಾಡಿದರೆ ಮುಗೀತದು ನೋಡಿ. ಸಂಪೂರ್ಣವಾಗಿ ಅದು ಹೊರಗಡೆ ಬರುತ್ತೆ. ಮತ್ತು ನಾವು ಅದನ್ನು ಏನೂ ಮಾಡೋದು ಬೇಕಾಗಿಲ್ಲ. ಅಲ್ಲಿಂದ ಮತ್ತು ಯಾವುದೇ ರೀತಿಯಾದಂತಹ ಕುನಿ ಮತ್ತು ಮೇಲೆ ಬರೋದಿಲ್ಲ. ಇದು ಬಾಳೆ ಕೂಡ ಚೆನ್ನಾಗಿ ಡೆವಲಪ್ಮೆಂಟ್ ಆಗುತ್ತೆ ನೋಡಿ. ಸಾಧನಂಗೆ ಇಟ್ಕೊಳಪ್ಪ ಇದ್ಮೇಲೆ. ಇದು ನೋಡಿ 1.5 ಫೀಟು ಇಲ್ಲಿಂದ ಇಲ್ಲಿಗೆ 1.5 ಫೀಟ್ ಇದೆ. ಇಲ್ಲಿಂದ ಇಲ್ಲಿಗೆ ಒಂದು 2.5 ಫೀಟ್ ಇದೆ ನೋಡಿ. ಮಧ್ಯೆ ಸ್ವಲ್ಪ ಇಲ್ಲಿ ಮುಂದೆ ಸ್ವಲ್ಪ ಶಾರ್ಪ್ ಮಾಡ್ಕೊಂಡ್ರೆ ಆಯ್ತು. ನೀವು ಈ ಥರ ಶಾರ್ಪ್ ಮಾಡ್ಕೊಂಡು ಒಂದು ಅಂದಾಜು 1.5 ಇಂಚು ಓಲು ಅದು ಎಷ್ಟು ನಿಮಗೆ ತಿರುಳು ಬರುತ್ತೆ, ತಿರುಳನ್ನು ನಾವು ಮಾಡ್ಕೊಂಡ್ರೆ ಸಂಪೂರ್ಣವಾಗಿ ನಮಗೆ ಬಾಳೆ ಅಭಿವೃದ್ಧಿಗೆ ಅದು ನಮಗೆ ಡೆವಲಪ್ಮೆಂಟ್ ಆಗುತ್ತೆ ನೋಡಿ. ಈ ಥರ ಸಂಪೂರ್ಣವಾಗಿ ನಾವು ತೆಗೆದಾಗ ಏನಾಗುತ್ತೆ ಅಂದರೆ ಮತ್ತೆ ಅದು ನಮಗೆ ಚಿಗುರು ಬರೋದಿಲ್ಲ, ಕುನಿ ಅದು ಬರೋದಿಲ್ಲ. ನಮಗೆ ಬಾಳೆ ಕೂಡ ಚೆನ್ನಾಗಿ ಡೆವಲಪ್ಮೆಂಟ್ ಆಗುತ್ತೆ.